ಮನ್ಯಾಗ ಒಂದು 5 ಜನ ಸದಸ್ಯರಿದ್ರು, ಒಬ್ಬ ಸದಸ್ಯ ಕೆಲಸ ಮಾಡಿದಾಗ ಇನ್ನುಳಿದ ಸದಸ್ಯರೆಲ್ಲ ಕೂತು ಊಟ ಮಾಡುವಂತ ಪರಿಸ್ಥಿತಿ ಇತ್ತು. ಸೊ ಇವತ್ತಿನ ಜನ, ಇವತ್ತಿನ ಯುವ ಪೀಳಿಗೆ ಮತ್ತೆ ಯಾವ ರೀತಿ ನಾವು ಬದುಕ್ತಾ ಇದೀವಿ, ಇಡೀ ಮಂದಿ ಎಲ್ಲ ದುಡಿದು ತಿಂದ್ರು ಕೂಡ ಕಂಪ್ಲೀಟ್ ಪೇ ಮಾಡಿದ್ರು ಕೂಡ ನಮ್ಮ ಇನ್ಫ್ರಾಸ್ಟ್ರಕ್ಚರ್, ರೋಡ್, ಹಾಸ್ಪಿಟಲ್, ಗವರ್ಮೆಂಟ್ ಎಲ್ಲ ನೀವು ನನ್ ಮಗ. ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನನ್ನ ಡೇ 4. ಸೊ ಇವತ್ತೇನಪ್ಪ ಸ್ಪೆಷಲ್ ಅಂತಂದ್ರೆ, ಇವತ್ತು ನಾವು ಯಾವುದು ಸ್ಪೆಷಲ್ ತೋರಿಸ್ತಾ ಇಲ್ಲ ನಿಮಗೆ. ಯಾಕಂತಪ್ಪ ಅಂತಂದ್ರೆ ಇವತ್ತು ನಾವೊಂದು ರಿಯಲ್ ಒಂದು ಘಟನೆ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಜನ, ಇವತ್ತಿನ ಯುವ ಪೀಳಿಗೆ ಮತ್ತೆ ಇವತ್ತಿನ ಜಿಂದಗಿ ಇವಾಗ ಹೇಗೆ ನಡೀತಾ ಇದೆ, ಸೊ ಇವಾಗ ನಮ್ಮ ದೇಶದಲ್ಲಿ ಅಥವಾ ದುನಿಯಾದಲ್ಲೇ ಹೇಗೆ ನಡೀತಾ ಇದೆ, ಏನು ನಡೀತಾ ಇದೆ, ಮತ್ತೆ ಯಾವ ರೀತಿ ನಾವು ಬದುಕ್ತಾ ಇದ್ದೀವಿ, ಯಾವ ಗೊಂದಲದಲ್ಲಿ ಇದ್ದೀವಿ ಅಂತ ಹೇಳುತ್ತಾ. ಸೊ ಈ ವಿಡಿಯೋದಾಗ ನಾನು ಜಸ್ಟ್ ನಿಮ್ಗೆ ಖರೆ ಅದನ ಯಾ ಸುಳ್ಳು ಅದನ ಅಂತ ನಿಮ್ಗೆ ಜಸ್ಟ್ ನಿಮ್ಗೆ ಫೀಲ್ ಮಾಡಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಇವತ್ತು ಡೇ 4. ಸೊ ನಮ್ಮ ಫ್ರೆಂಡು ಅವನು ಬಿಟ್ಟಾನ, ನಾನು ಬಿಟ್ಟೀನಿ. ಸೊ ಇವಾಗ ಟೈಮ್ 9:30 ಹಂಗೆ ಏನೋ ಆಗಿರ್ಬೋದು. ಸೊ ನಾನು ಏನು ಹೇಳಿದ್ದೇನಪ್ಪ ಅಂತಂದ್ರೆ, ಇವತ್ತಿನ ಕಲಿಯುಗೊಳಗೆ ಎಲ್ಲರೂ ಹೇಗೆ ಜಿಂದಗಿ ಮಾಡ್ತಾ ಇದ್ದಾರೆ. ಸೊ ನೋಡ್ಕೊಡ್ರಿ, ಅವಾಗೇನು ಅಂದ್ರೆ ಯಾವುದು ಪಾರ್ಟಿನೂ ಇಲ್ಲ ಇದ್ರೊಳಗೆ. ಸೊ ನಮ್ಮ ದೇಶದ ಥಿಂಕಿಂಗ್ ಅಂತ ಹೇಳೋಕ್ಕಾಗಲ್ಲ. ಸೊ ಹೇಗೆ ನಡೀತಾ ಇದೆ ಅನ್ನೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅವಾಗ ಒಂದು ಪರಿವಾರ ಒಳಗೆ ಒಬ್ಬ ಸದಸ್ಯ, ಯಾರಾದರೂ ಒಬ್ಬ ಸದಸ್ಯ ಒಬ್ಬನ ಕೆಲಸ ಮಾಡಿದ್ರೆ, ಮನ್ಯಾಗ ಒಂದು 5 ಜನ ಸದಸ್ಯರಿದ್ರು, ಒಬ್ಬ ಸದಸ್ಯ ಕೆಲಸ ಮಾಡಿದಾಗ ಇನ್ನುಳಿದ ಸದಸ್ಯರೆಲ್ಲ ಕೂತು ಊಟ ಮಾಡುವಂಥ ಪರಿಸ್ಥಿತಿ ಇತ್ತು. ಕಳೆದ ಒಂದು 10-15 ವರ್ಷ ಹಿಂದೆ, ಇಲ್ಲ 10 ವರ್ಷನೇ ಅನ್ಕೊಳ್ರಿ. ಇವಾಗಿನ ಸ್ಥಿತಿ ಏನಾಗ್ಯದಪ್ಪ ಅಂತಂದ್ರೆ, ನಿಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ಯಾರಿಗೆ ಇದು ಅನುಭವ ಆಗ್ತಾ ಇದೆ ಅಂಥೇಳಿ. ಅವಾಗೇನು ಒಂದು 15-15 ವರ್ಷ ಹಿಂದೆ ಒಬ್ಬ ದಂಧೆ ಮಾಡಿ ತಂದು ಹಾಕಿದ್ರು, ಎಲ್ಲರೂ ಊಟ ಮಾಡಿ ಆರಾಮ್ ಸರಿ ಇರ್ತಿದ್ರು. ಇವಾಗ ಏನಾಗ್ಯದಪ್ಪ ಅಂತಂದ್ರೆ, ಇಡೀ ಮಂದಿ ಎಲ್ಲ ದುಡಿದು ತಿಂದ್ರು ಕೂಡ ಕಂಬ್ಲತ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇಂಡಿಯನ್ ಎಕಾನಮಿ ಮತ್ತು ಆರ್ಥಿಕ ಪರಿಸ್ಥಿತಿ ಮತ್ತು ದಿನ ಹೇಗೆ ಪಿರಿ ಆಗ್ತಾ ಇದೆ. ಮತ್ತು ಇಷ್ಟೆಲ್ಲ ನಾವು GST ಪೇ ಮಾಡಿದ್ರು ಕೂಡ ನಮ್ಮ ಇನ್ಫ್ರಾಸ್ಟ್ರಕ್ಚರ್, ರೋಡ್, ಹಾಸ್ಪಿಟಲ್, ಗೌರ್ಮೆಂಟ್ ಎಲ್ಲ ನೀವು ನೋಡ್ತಾನೆ ಇದ್ರಿ. ಸೊ ಅದಕ್ಕೆ ಏನು ನಾನು ಕಮೆಂಟ್ ಮಾಡಲ್ಲ. ಸೊ ನಿಮಗೂ ಗೊತ್ತೈತಿ, ಯಾರಿಗೆ ಏನೇನು ಗೊತ್ತೈತಿ ಅದು ನೀವು ಕಮೆಂಟ್ ಮಾಡಿ ಹೇಳ್ರಿ ಯಾವ್ದ್ರಾಗ ಏನದ ಅಂಥೇಳಿ. ಸೊ ನಾವು ಡೆವಲಪ್ ಆಗ್ಬೇಕಂತಂದ್ರೆ ಏನಪ್ಪ ಅಂತ, ಇವತ್ತು ನೋಡ್ರಿ ಚೀನಾ ನಾವು ಒಂದೊಂದು ಸಮಯದಾಗ ಚೀನಾ ಮಾಲ್ ಡೂಪ್ಲಿಕೇಟ್ ಅಂತ ಹೇಳ್ತಿರ್ತಿದ್ವಿ. ಒಂದೊಂದ್ಸರಿ ಚೀನಾ ಮಾಲು ಈ ಚೈನಾ ಮಾಲ್ ಅಂಥೇಳಿ ನಾವು ಅಂದ್ರೆ ಹಿಂಗೆ ಹಂಗಿಸ್ತಿದ್ದೀವಿ. ಯಾರು ತೋರು ಚೈನಾ ಮಾಲ್ ಅದಪ್ಪ, ಅದ್ರ ಮೇಲೆ ಭರೋಸಾ ಇರ್ಬಾರ್ದು ಅಂತೇಳಿ. ಬಟ್ ಇವತ್ತು ಚೈನಾ ನೋಡಿದ್ರೆ ನೀವು ಶಾಕ್ ಆಗ್ಬಿಡ್ತೀರಿ. ದೊಡ್ಡ ಬಿಲ್ಡಿಂಗ್ಸು, ದೊಡ್ಡ ಏನೇನೂ ಮಾಡತ್ತದಾರ ಅವರು. ಸಣ್ಣ ಮಕ್ಕಳು ಅಲ್ಲಿಂದ ಎಜುಕೇಷನ್ ಎಲ್ಲ ಹೆಂಗೆ ನಡೀತಾ ಇದೆ ಅಂತ ನೀವೆಲ್ಲ ಒಂದ್ಸರಿ ಗೂಗಲ್ ಮಾಡಿ ನೋಡ್ರಿ. ಜಸ್ಟ್ ನೀವು ಊರಾಗ ಉಡ್ದು ಹಂಗಂತಲ್ಲತ್ತಿಲ್ಲ, ನಿಮ್ಗೆ ತಿಳ್ಕೊಡ್ರಿ ಅಂತ ಹೇಳತ್ತಿದ್ದ. ಸೊ ನಾವೇನು ಕಮ್ಮಿ ಇಲ್ಲ ಅಂತಲ್ಲ, ಸೊ ಎಲ್ಲಕ್ಕೂ ಕಮ್ಮಿ ಅಂತ ಅನ್ನೋಕ್ಕಾಗಲ್ಲ. ಸೊ ಏನಪ್ಪ ಅಂತಂದ್ರೆ, ಇವತ್ತು ಜನ ದೊಡ್ಡ ರಾಕೆಟ್ ಅಂದ್ರೆ ಇವತ್ತಿನ ಚೀನಾದ ಮಕ್ಕಳು ಏನೇನೋ ರೋಬೋಟು ಏನೇನೋ ಥರ ಮಾಡ್ತಾ ಇದ್ದಾರೆ. ಸೊ ನಮ್ಮ ಇಂಡಿಯಾದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ನಮ್ಮ ಸ್ಕೂಲು, ನಮ್ಮ ಕಾಲೇಜು, ಅಂದ್ರೆ ನಮ್ಮ ಸ್ಕೂಲ್ಗಳು ಎಲ್ಲ ಹೇಗಿದಾವೆ ಅಂತ. ಸೊ ಚೀನಾ ಅಥವಾ ಜಪಾನ್ ಇವತ್ತು ಯಾವ ಹಂತದಲ್ಲಿದ್ದಾವೆ ಅಂತ ನೀವು ನೋಡ್ತಿರ್ಬೋದು, ಎಲ್ಲರೂ ಗೊತ್ತಿರ್ಬೋದು ಅಂತ ನನ್ನ ಅನಿಸಿಕೆ. ಸೊ ಏನಪ್ಪ ಅಂತಂದ್ರೆ, ನಮ್ಮ ಭಾರತ ದೇಶನೂ ಕೂಡ ಗ್ರೋ ಆಗ್ತಾ ಇದೆ. ಸೊ ವಿಶ್ವಗುರು ಅಂತಲೂ ಗೊತ್ತಿದೆ. ಇವತ್ತಿನ ಜಿಂದಗಿ ಒಳಗೆ ನೀವು ನೋಡ್ತಿರ್ಬೋದು ಹೇಗೆ ನಡೀತಾ ಇದೆ, ಹೇಗಿಲ್ಲ ಅಂಥೇಳಿ. ಸೊ ಅವಾಗ ಒಬ್ಬನು ದುಡಿತಾ ಇದ್ದರು, ಮಂದಿ ಎಲ್ಲ ಊಟ ಮಾಡ್ತಿದ್ರು, ಕುಂತು ಆರಾಮ್ಸರಿ ಇರ್ತಿದ್ರು. ಸೊ ಇವಾಗ ಏನಪ್ಪ ಅಂತಂದ್ರೆ, ಎಲ್ಲರೂ ದುಡಿದ್ರು ಕೂಡ ಗೊಂದಲ ಜಾಸ್ತಿ ಇದೆ. ಮತ್ತು ನಾ ಬಡ ನೀ ಬಡ ಅಂಬೋದು ಭೀ ಜಾಸ್ತಿ ಆಗಿದೆ. ಮತ್ತು ಎಲ್ಲರೂ ಕುಂತಿದ್ರು, ಎಲ್ಲರೂ ಕೆಲಸ ಮಾಡಿ ಬಂದಿದ್ರು ಕೂಡ ನೆಮ್ಮದಿಯಿಂದ ಊಟ ಮಾಡೋಲ್ಲ, ನೆಮ್ಮದಿಯಿಂದ ಯಾರೂ ಇರೋದಿಲ್ಲ. ಸೊ ಏನಪ್ಪ ಅಂತಂದ್ರೆ, ಇಂಥ ಹೈ ಸ್ಪೀಡ್ ಒಳಗೆ 5G ಜಮಾನ ಒಳಗೆ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಮ್ಮ ಸಂಸ್ಕೃತಿ ಏನಾಯಿತು, ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಒಂದು ತಿಳಿಯೋದು. ಆದರೂ ಕೂಡ ನಾವು ಸೋಷಿಯಲ್ ಮೀಡಿಯಾಕ್ಕೆ ಅಟ್ರಾಕ್ಷನ್ ಕೊಟ್ಟಿದ್ದೀವಿ ಜಾಸ್ತಿ. ನಮ್ಮವ್ರಿಗಿಂತ ಫೋನಿಗೆ ಅಟ್ರಾಕ್ಷನ್ ಜಾಸ್ತಿ ಐತಿ. ಅಟ್ರಾಕ್ಷನ್ ಆಗಿ ಒಂದು ದಿವಸನೂ ಕೂಡ ಫೋನ್ ಇಲ್ಲದೇ ನಾವು ಇರೋದೇ ಇಲ್ಲ, ಅದು ನಿಮಗೂ ಗೊತ್ತು. ಸೊ ಏನಪ್ಪ ಅಂತಂದ್ರೆ, ರಿಯಲ್ ಲೈಫ್ನಾಗ ಬರ್ರಿ, ನಾವು ಏನು ಮಾಡ್ತಿದ್ದೀವಿ ಅನ್ನೋದು ತಿಳ್ಕೊಳ್ರಿ. ಯಾವುದು ಏನು ಅಂತ, ನಿಜ ಯಾವುದು, ಸತ್ಯ ಯಾವುದು, ಪ್ರತಿಯೊಂದು ಸೆಕೆಂಡು ಕೂಡ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ. ಸೊ ರಿಯಲ್ ಲೈಫ್ನಾಗ ಬರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಏನೇನೋ ಒಳ್ಳತ್ತಿದೆ ಪಕ್ಕ ಅದ್ರಾಗ ಏನು ಮಿಸ್ಟೇಕ್ ಏನು ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಸಪೋರ್ಟ್ ಮಾಡಿರಿ.